ಹಲೋ ಗೈಸ್, ವೆಲ್ಕಮ್ ಟು ಸಲೋಮಿ ಡಿಸೋಜಾ ಯೂಟ್ಯೂಬ್ ಚಾನಲ್. ನಾನು ಸಮಂತಾ ಡಿಸೋಜಾ. ನಾನಿವತ್ತು ನನ್ನ ತಂಗಿ ಚಾನಲ್ಗೆ ಇನ್ನೊಂದು ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ. ಅದೇ ಮೈ ಫ್ರೆಂಡ್ಸ್ ಡೇ ಔಟ್. ಅಂದ್ರೆ ಕುವೈಟ್ ನಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ನಾವು ಒಂದು ಡೇ ಔಟ್ ಪ್ಲಸ್ ನೈಟ್ ಔಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಾವು ಆ ರೆಸಾರ್ಟ್ ಅಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ. ನಾನು ಅಂತಲ್ಲ, ನನ್ನ ಜೊತೆ ನನ್ನ ತುಂಬಾ ಫ್ರೆಂಡ್ಸ್ ಕೂಡ ಇದ್ದಾರೆ, ಮೇಲ್ಸ್ ಅಂಡ್ ಫೀಮೇಲ್ಸ್ ಬೋತ್. ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಜೊತೆ ನೈಟ್ ಔಟ್ ಅಂದ್ರೆ ಒಂದು ಪ್ಲೇಸ್ಗೆ ಸ್ಟೇ ಆಗಕ್ಕೆ ಹೋಗ್ತಾ ಇರೋದು. ಫ್ಯಾಮಿಲಿ ಜೊತೆಗೆ ಆಬ್ವಿಯಸ್ ಆಗಿ ಹೋಗಿರ್ತೀವಿ. ಸೊ ಇವತ್ತು ನಾನು ಫ್ರೆಂಡ್ಸ್ ಜೊತೆಗೆ ಅದು ಕುವೈಟ್ ನಲ್ಲಿ ಒಂದು ರೆಸಾರ್ಟ್ಗೆ ಸ್ಟೇ ಆಗಕ್ಕೆ ಹೋಗ್ತಾ ಇದ್ದೀನಿ. ನಾನು ಇವತ್ತು ನಮ್ ರೆಸಾರ್ಟ್ ಸ್ಟೇ ಹೇಗಿರುತ್ತೆ, ಏನೆಲ್ಲ ಫನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಫ್ರೆಂಡ್ಸ್ ಜೊತೆ ಹೇಗೆಲ್ಲ ಮಜಾ ಮಾಡ್ತೀವಿ ಅಂತ ನಿಮ್ ಕೂಡ ತೋರಿಸ್ತೀನಿ. ಬನ್ನಿ ಹೋಗೋಣ. ನಮ್ಮದು 2 ಕಾರ್ ಬಂದಿದೆ, ಆಮೇಲೆ ಈಗ ಒಂದು ಬಸ್ ಬರ್ತಾ ಇದೆ, ಎಲ್ಲರೂ ಬರ್ತಾ ಇದ್ದಾರೆ. ಈಗ ತಾನೇ ನಾವು ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ಇನ್ನು ಕೆಲವು ಫ್ರೆಂಡ್ಸ್ ಬರ್ಲಿಕ್ಕಿದ್ದಾರೆ. ನಮಸ್ಕಾರ. ನಾವು ಮನೆಯಿಂದ ಬರುವಾಗನೆ ಜ್ಯೂಸ್ ಆಗ್ಲಿ, ನೀರಾಗ್ಲಿ, ಸ್ನಾಕ್ಸ್ ಆಗ್ಲಿ ಎಲ್ಲ ತಕೊಂಡ್ ಬಂದಿದ್ದೇವೆ. ಕೆಲವು ಇಲ್ಲಿ ಕುಕ್ ಮಾಡೋ ಪ್ಲಾನ್ ಇದೆ, ಕೆಲವು ಐಟಮ್ಸ್ ಕುಕ್ ಮಾಡಿ ಕೂಡ ತಗೊಂಡ್ ಬಂದಿದ್ದೀವಿ. ಈಗ ಈ ಬಸ್ಸಲ್ಲಿ ಬಂದವರು ಅದೇ ಎಲ್ಲ ಐಟಮ್ಸ್ ಎಲ್ಲ ತಂದಿದ್ದಾರೆ. ಸೊ ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿ ಅದನ್ನೆಲ್ಲ ಅನ್ಲೋಡ್ ಮಾಡೋದು. ರಂಜು ಬ್ರೋ ದಾದ ಅಂತಂದಿ ನೀರು. ಸೊ ಹೀಗಿದೆ ನಮ್ಮ ಫಾರ್ಮ್ ಔಟ್ಸೈಡ್. ಇವತ್ತು ನಮ್ಮ ಕನ್ನಡ ವ್ಲಾಗಲ್ಲಿ ತುಳು ಕೂಡ ಕೇಳ್ಬೋದು, ಯಾಕಂದರೆ ಇದೆಲ್ಲ ಮಂಗಳೂರಿನವರು ಇರೋದು. ಸೊ ಫುಲ್ ಇವತ್ತು ಮೋಸ್ಟ್ ಆಫ್ ದ ಲ್ಯಾಂಗ್ವೇಜ್ ಯೂಸ್ ಆಗೋದು ತುಳು. ಸ್ವಲ್ಪ ಬೇರ್ ಮಾಡಿ ನಮ್ಮ ಜೊತೆ. ಈಗ ನಾವು ರೆಸಾರ್ಟ್ ಎಂಟರ್ ಆಗ್ತಾ ಇದ್ದಾಗೆ ಫಸ್ಟ್ ನಾನು ನಿಮಗೆ ರೆಸಾರ್ಟ್ ಟೂರ್ ಮಾಡಿಸ್ತೀನಿ. ರೆಸಾರ್ಟ್ ಹೇಗಿದೆ ಅಂತ ತೋರಿಸ್ತೀನಿ. ಅಡಿಗೆ ಕೋಣೆ ಕುರುಬಾಗಿಲ್ಲ ಪೊಗ್ಗವ ನಮ್ಮಿ ರಂಜು ಬ್ರೋ. ಇದು ನೋಡಿ, ಇಲ್ಲಿದು ಲಿವಿಂಗ್ ಏರಿಯಾ. ತುಂಬಾ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ, ಎಲ್ಲರನ್ನು ಅಕಾಮಡೇಟ್ ಮಾಡ್ಬೋದು ಇಲ್ಲಿ. ಹಾಗೆ ರೂಮ್ಸ್ ಕೂಡ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ. ಬೆಡ್ರೂಮ್ಸ್ ಆಗ್ಲಿ, ಬೆಡ್ ಕೆಪಾಸಿಟಿ ಆಗ್ಲಿ, ಬಂಕರ್ ಬೆಡ್ಸ್ ಕೂಡ ಇದೆ. ನಾವೆಲ್ಲ ಸಿಂಗಲ್ಸ್ ಬಂದು ಶೇರಿಂಗ್ ಅಲ್ಲಿ ಇದ್ರೆ ಬಂಕರ್ ಬೆಡ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಈ ತರ ಸ್ಟೇರ್ಸ್ ಇದೆ. ಇಲ್ಲಿ ಕೂಡ ಇನ್ನು ಮೇಲೆ ಫ್ಲೋರ್ ಇದೆ. ಅದಲ್ಲದೆ ಇದು 2 ಫ್ಲೋರ್ ಬಿಲ್ಡಿಂಗ್ ಕೂಡ. ಗ್ರೌಂಡ್ ಫ್ಲೋರ್ ಅಲ್ಲೂ 4 ಬೆಡ್ರೂಮ್ಸ್ ಇದೆ. ಫಸ್ಟ್ ಫ್ಲೋರ್ ಅಲ್ಲೂ 6 ಬೆಡ್ರೂಮ್ಸ್ ಇದೆ. ಸೆಕೆಂಡ್ ಫ್ಲೋರ್ ಅಲ್ಲೂ 2 ಬೆಡ್ರೂಮ್ಸ್ ಇದೆ. ಸೊ ಮಲ್ಗೋಕೆ ಜಾಗ ಅಂತೂ ಸಿಕ್ಕಾಪಟ್ಟೆ ಇದೆ. ನಾವು ಅರೌಂಡ್ 28 ಮೆಂಬರ್ಸ್ ಬಂದಿದ್ವಿ. ಸೊ ನಮ್ಗಂತೂ ಒಳ್ಳೆ ಸ್ಪೇಷಿಯಸ್ ಆಗಿ ಪ್ಲೇಸಸ್ ಸಿಕ್ತು ಮಲ್ಗೋಕೆ. ಇದೆ ಲುಕ್, ಫುಲ್ ವುಡನ್ ಫಿನಿಶಿಂಗ್, ವಿಂಟೇಜ್ ಹೋಮ್. ಸೊ ನೆಕ್ಸ್ಟ್ ಫ್ಲೋರ್ ಬಂದರೆ ಇಲ್ಲೊಂದು ಸಿಟ್ಟಿಂಗ್ ಏರಿಯಾ ಇದೆ, ವಾಶ್ರೂಮ್ಸ್ ಇದೆ. ಇಲ್ಲಿ ಕೂಡ ಮೋಸ್ಟ್ಲಿ ಬೆಡ್ರೂಮ್ಸ್. ಸೊ ಇಲ್ಲಿ ಕೂಡ ಬೆಡ್ರೂಮ್ಸ್ ಇದೆ, ಅಲ್ಲೊಂದು ಬೆಡ್ರೂಮ್. ಸೊ ಆಲ್ಮೋಸ್ಟ್ ಇಲ್ಲಿ ನಾವೆಲ್ಲ ಸಿಂಗಲ್ ಆಗು ಮಲಗ್ಬೋದು, ಕಪ್ಪಲ್ಸ್ ಆಗು ಮಲಗ್ಬೋದು. ಸೊ ಇಲ್ಲಿ ಲೈಟ್ ಹಾಕ್ತೀನಿ. ಓಹ್, ಇದು ಸಿಂಗಲ್ಸಿಗೆ ಬೆಸ್ಟ್. 3 ಬೆಡ್ಸ್ ಇದೆ, ಎಲ್ಲ ಕಡೆ AC ಇದೆ. ಯಾಕಂದರೆ ಇಲ್ಲಿ ತುಂಬ ಶೆಕೆ, 50 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಔಟ್ಸೈಡ್. ಎಲ್ಲರೂ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ. ಬಲೆ ಬಲೆ ಇಲ್ಲೊಂದು ಬೆಡ್ರೂಮ್. ಸೊ ಆಲ್ಮೋಸ್ಟ್ ಈಗ 6-7 ಬೆಡ್ರೂಮ್ಸ್ ಆಯಿತು, ಇನ್ನೂ ಇದೆ ಇಲ್ಲಿ ರೂಮ್ಸ್. ಹಾಲ್ ಆಗ ತೋರಿಸಿದೆ. ಇಲ್ಲೆಲ್ಲ ಹುಡುಗರು ಆಟ ಆಡ್ತಿದ್ದಾರೆ.
ಬಂದ್ಬಿಟ್ಟು ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಏರಿಯಾ. ಈ ಏರಿಯಾ ಕೂಡ ದೊಡ್ಡದಾಗಿದೆ. ಸರೌಂಡಿಂಗ್ಸ್ ಅಲ್ಲಿ ಕೂತ್ಕೊಳ್ಳೋಕೆ ಚೇರ್ಸ್ ಕೂಡ ಇದೆ. ಮಕ್ಕಳಿಗೆ ಆಟ ಆಡೋಕೆ ಇಂಡೋರ್ ಗೇಮ್ಸ್ ಕೂಡ ಇದೆ. ಆ ಕಡೆ ಟ್ರಾಂಪೋಲಿನ್ ಕೂಡ ಇದೆ. ನಿಮ್ಗೆ ವಿಡಿಯೋದಲ್ಲಿ ಪೂಲ್ ನೋಡೋಕೆ ಸಣ್ಣದ್ ಅಂತ ಅನಿಸ್ಬೋದು, ಆದ್ರೆ ಸಣ್ಣದಾಗಿಲ್ಲ, ಸ್ವಲ್ಪ ಡೀಪ್ ಕೂಡ ಇದೆ. ಈ ಕಡೆ ಸೈಡ್ ಅಲ್ಲಿ ಕಿಡ್ಸ್ ಪೂಲ್ ಕೂಡ ಇದೆ. ಸ್ವಿಮ್ಮಿಂಗ್ ಕಲಿಬೇಕು. ಸ್ವಿಮ್ಮಿಂಗ್ ಅಲ್ಪ ಉಲ್ಲಾಯಿಗೆ ಹೋಗ್ಬೋದು. ಬಾಚೆ ನಾ ಮುಲ್ಪ ಬರ್ತೀನಿ. ಲೈಕ್ ದಾದ ಪುದರಿ ಏನೇನು ಫೂಸ್ ಬಾಲ್ ಒಂದು ಟೇಬಲ್ ಟೆನ್ನಿಸ್ ನೆಕ್ ದಾದ ಬಂದ್ಪೇರು ಐಟ್ ಬರತ್ತೀನಿ ಹೋದ್ರು ಚೀರ್ ಬನ್ಲೆ ಏ ನೆಟ್ ನೀರ್ ಜಿಂಗದಿ ಜರ ಪೊಣ್ಣಲೆಗ್ ಮಾತ ಏ ಪೊಣ್ಣಲ್ ಮಾತ ನೆರ್ಲ ಹೈಟ್ ಉಲ್ಲೆ ರವೆ ನಮ್ಮ ಮೂಜಿ ಫೀಟ್ ಏತ್ ಫೀಟ್ ಇತ್ತು ಲಾಸ್ಟ್ ಟೈಮ್ ಬಂದಾಗ ಯಾನ ಇಟ್ಟು ಪೊಗ್ಗುಜಿ ಎಂಕೆ ಅವಂತ ಏರ್ ಫಸ್ಟ್ ಜಾತ ತುಪ್ಪಾರೆ ಏತ್ ಡೀಪ್ ಉಣ್ಣು ಮುಗಲ್ ಪಂಟ್ ಬಂದ್ ಲಾಸ್ಟ್ ಟೈಮ್ ಬತ್ತಿನ ಇಡ್ಲ ಶ್ರಿಂಕ್ ಅತ್ತನ್ಗೆ ಏನ ಬಂದ್ಪೇರ ಐಕ್ ಏನ ಇದುಲ್ಲ ನೆಕ್ಸ್ಟ್ ಇಯರ್ ಅಕ್ಷಯ್ ಬ್ರದರ್ ಜೋಕ್ಲಿಂಗ್ ತಂದ ಪೇರ್ ಪೋಲೆ ಪೋಲೆ ಇರ್ಲ ಪೋಲೆ ನೆಕ್ಸ್ಟ್ ಆರ್ ಕೊಪ್ಪೆ ಬಾಯ್ಸ್ ಟರ್ನ್ ಆಯ್ತು, ಈಗ ಗರ್ಲ್ಸ್ ಟರ್ನ್. ಬೂರಡ್ಚಿ ಏರ್ ಹೈಟ್ ಅಪ್ ಎತ್ತುಕ ಹೈಟ್ ಲಾಗ ಇರ್ತದ ಯಾರು ಹೈಟ್ ಆಗಿ ಜಿಗಿತಾರೆ ಅಂತ ನೋಡುವ. ಅಟ್ಟೆ ಇಂದು ತಾಗುಜಿ ಇಂದು ಪೋಲ್ಸ್ ಅತ್ ಇಂದು ಪಾಡ್ದೇರ ನೆಕ್ ಬಟ್ಟೆ ಎಡ್ಡೆ ಬರೋದು ಆಗುಂಟು. ಇಲ್ಲಿ ಕಮೆಂಟ್ ಮಾಡಿ ಯಾರು ಹೈ ಜಿಗಿದಿದಾರಂತ. ನೋ ಸ್ಮೋಕಿಂಗ್ ಅಂತ ಬರತ್ತೇರ್ ಕಾರ್ ಬೆಚ್ಚ ಒಂದಂದ್ಯಾ ಏನ್ ಕಾರ್ ಇಟ್ಟು ಚಪ್ಪಲ್ ಕಾನಪ್ಪ. ಸೊ ನೋಡಿ ಫುಲ್ ಗಾರ್ಡನ್ ಏರಿಯಾ ಇದೆ ಇಲ್ಲಿ, ತುಂಬ ಬಿಸಿ ಇದೆ. ನಾನು ನನ್ನ ಸ್ಲಿಪ್ಪರ್ ಗಾಡಿಯಲ್ಲಿ ಮರ್ತೋಗಿದ್ದೀನಿ, ಸೊ ಸ್ಲಿಪ್ಪರ್ ತರಕ್ಕೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೊಂದು ವಾಟರ್ ಫೌಂಟೇನ್ ಥರ ಇದೆ, ಆಫ್ ಇದೆ ಈಗ ಸದ್ಯಕ್ಕೆ. ಸೊ ನಾನು ನನ್ನ ಕಾರ್ ಹತ್ರ ರೀಚ್ ಆಗಿದ್ದೀನಿ. ಹೋಗೋಣ ವಾಪಸ್ ಇನ್ ಸೈಡ್. ಎಲ್ಲರೂ ಬಂದ ತಕ್ಷಣ ಫುಲ್ ಎಕ್ಸ್ಪ್ಲೋರಿಂಗ್ ಮೂಡಲ್ಲಿದ್ದಾರೆ, ಯಾಕಂದರೆ ಎಲ್ಲ ಬಂದು ಬ್ಯಾಡ್ಮಿಂಟನ್ ಪೂಲ್ ಎಲ್ಲ ಆಟ ಆಡ್ತಿದ್ದಾರೆ. ಕೆಲವು ಬಾಯ್ಸ್ ಕುಕ್ಕಿಂಗ್ಗೆ ಹೋಗಿದ್ದಾರೆ. ಈಗ ಹೊರಗಡೆ ಏನು ಆಟ ಆಡೋ ಹಾಗಿಲ್ಲ, ಯಾಕಂದರೆ ಆಲ್ಮೋಸ್ಟ್ 48-50 ಡಿಗ್ರಿ ಹೀಟ್ ಇದೆ ಇಲ್ಲಿ. ಇದು ಯತೀಶ್ ನನ್ನ ಫ್ರೆಂಡ್, ಸಲೋಮಿ ಡಿಸೋಜ ಬ್ಲಾಗ್ಗೆ ಫುಲ್ ಪೋಸ್ ಕೊಡ್ತಿದ್ದಾನೆ. ಕನ್ನಡ ಆಡ್ಪಾತೀರಿಯಾ? ನಮಸ್ಕಾರ, ಹಾಯ್ ಗೆಳೆಯರೇ, ಕಿಪ್ಪಿ ಇಡ್ತೀವಿ. ಹಲೋ ಇಂಜಲ್ಲ ಖಾಲಿ ಬ್ಲೂ ತಿಂಗಣೆ 400 ಪಾಯಿಂಟ್ಸ್ ಬರ್ಕೊಂಡು ಅಂಕ ಪರಿಚಯ.
ಯಶು ಬಾತೇರಿ ಕನ್ನಡ ಬಾತಿರಲ್ಲ ಇದಕ್ಕೆ ನಾನು ಮಾಡಿ ಬಾತಿರಲ್ಲ ಮಸ್ತ್ ಖುಷಿಯಾಗಿದೆ ಬರ್ತದೆ ಕನ್ನಡ ಇದು ಇನಿ ಫುಲ್ ತುಳು ಆತನು ಒಂದು ಗೈಟ್ 3 ಸೆಕೆಂಡ್ ಡ್ರೆಸ್ ಮತ್ತೊಂದು ಮಾಸ್ ಮಾಡ್ಕೊಂಡು ಕೊಡು ಯಾನ ಬಾಲ್ ತಪ್ಪಂದ್ರೆ ಎಲ್ಲ ಬಾಲ್ ತಪ್ಪು ಇದು ಈರು ಗಂಟೆ ಬಾಲ್ ತಪ್ಪ ಮತ್ತೆ ಸ್ಪೀಡ್ ಈರು ಬಾಲ್ ಗೊತ್ತಿಲ್ಲ ವಿಡಿಯೋ ಫೋಟೋಸ್ ಎಲ್ಲ ತೆಗಿಲಿಕ್ಕೆ ರೆಡಿ ಆಗಿದ್ದೀವಿ ಫೋಟೋಗ್ರಾಫರ್ ಯತೀಶ್ ಲಗೋರಿ ಆಡ್ಲಿಕ್ಕೆ ರೆಡಿ ಆದದ್ದು ಸೆಟಪ್ ನೋಡಿ ಮಿಸ್ಟರ್ ರಘು ನಾವೀಗ 2 ಟೀಮ್ ಆಗಿ ಲಗೋರಿ ಆಡಕ್ಕೆ ರೆಡಿ ಆಗಿದ್ದೀವಿ 2 ಟೀಮ್ ಫಾರ್ಮ್ ಆಗಿದೆ ನಮ್ಮದು ಟೀಮಲ್ಲಿ ಇನಿಷಿಯಲ್ ಆಗಿ ನಾವು ಟೀಮ್ ಫಾರ್ಮ್ ಮಾಡಬೇಕಾದ್ರೆ 8 ಮೆಂಬರ್ಸ್ ಟೀಮ್ ಮಾಡಿದ್ವಿ ಆಮೇಲೆ ಕೆಲವರು ಕಿಚನ್ ಅಲ್ಲಿದ್ರು ನಮ್ಮ ಗೇಮ್ ನೋಡಿ ಇಂಟ್ರೆಸ್ಟ್ ಆಗಿ ಅವರು ಕೂಡ ಮತ್ತೆ ಜಾಯಿನ್ ಆದ್ರು ಕೆಲವರು ಆಟ ಆಡ್ಲಿಲ್ಲ ಯಾಕಂದ್ರೆ ಅವರಿಗೆ ಒಬ್ಬರಿಗೆ ಲೆಗ್ ಅಲ್ಲಿ ಇಂಜುರಿ ಆಗಿತ್ತು ಮತ್ತೆ ಕೆಲವರಿಗೆ ಆಡ್ಲಿಕ್ಕೆ ಗೊತ್ತಿರಲಿಲ್ಲ ಕೆಲವರು ನಮ್ಗೆ ನಾವು ಕೂತ್ಕೊಂಡು ಈಗ ನೋಡಿ ಎಂಜಾಯ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಇವತ್ತಂತೂ ನಾವು ಫುಲ್ ಜೋಶಲ್ಲಿ ಆಟ ಆಡ್ತಾ ಇದ್ದೀವಿ ಆದ್ರೆ ನಾಳೆ ಮೈಕೈ ನೋವಂತೂ ಗ್ಯಾರಂಟಿ ಯಾಕಂದ್ರೆ ನಾವು ಯೂಶುವಲಿ ಹೀಗೆ ಡೈಲಿ ಆಟಾಡೋರಲ್ಲ ಫ್ರೆಂಡ್ಸ್ಗಳು ಹೀಗೆ ಒಟ್ಟಿಗೆ ಸಿಕ್ಕಿದಾಗ ಆಟಾಡೋದಷ್ಟೇ ಆದ್ರೆ ನಮ್ಮ ಹುಡುಗರಿಗಷ್ಟು ಗೊತ್ತಾಗ್ಲಿಕ್ಕಿಲ್ಲ ಯಾಕಂದ್ರೆ ಇದರಲ್ಲಿ ಕೆಲವರು ಕ್ರಿಕೆಟ್ ಕೂಡ ಆಡ್ತಾರೆ ವೀಕೆಂಡ್ ಅಲ್ಲಿ ಸೊ ಅವರಿಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಆದ್ರೆ ನಮ್ಗಂತೂ ಮೈಕೈ ನೋವು ಗ್ಯಾರಂಟಿ ಸೊ ನಾನು ಪ್ರಿಪೇರ್ ಆಗಿದ್ದೀನಿ ಅದಕ್ಕೋಸ್ಕರ ನಾವೆಲ್ಲ ಅನಸ್ತೇಷಿಯಾ ಟೆಕ್ನಿಷಿಯನ್ ಕಲಿತಿರುವಾಗದಿಂದ ಕೂಡ ನಾವೆಲ್ಲ ಫ್ರೆಂಡ್ಸ್ ಕೆಲವರು ನನ್ನ ಸೀನಿಯರ್ ಕೆಲವರು ಜೂನಿಯರ್ ಕೆಲವರು ನನ್ನ ಬ್ಯಾಚ್ಮೇಟ್ ಕೂಡ ಹಾಗೆಯೇ ನಾವು ಕೆಲಸ ಮಾಡಿದಲ್ಲಿ ನಮ್ಮ ಕಲೀಗ್ಸ್ ಕೂಡ ಇದ್ರು ಸೊ ಅವರು ಕೂಡ ಈಗ ಕುವೈಟ್ಗೆ ಬಂದಿದ್ದಾರೆ ಸೊ ಅವರು ಕೂಡ ಇದ್ದಾರೆ ಪರ್ಫ್ಯೂಷನಿಸ್ಟ್ ಇದ್ದಾರೆ ನರ್ಸಸ್ ಕೂಡ ಇದ್ದಾರೆ ಸೊ ನಮ್ದೊಂದು ದೊಡ್ಡ ಗ್ಯಾಂಗ್ ಸೊ ನಾವೆಲ್ಲ ಈಗ ಇವತ್ತು ಒಟ್ಟಿಗೆ ಇಲ್ಲಿ ಸೇರಿದ್ದೀವಿ ಕುವೈಟಿಗೆ ನಾವು ಒಂದೇ ಟೈಮಲ್ಲಿ ಬರ್ಲಿಲ್ಲ ನಾನು ಸ್ವಲ್ಪ ಬೇಗ ಬಂದಿದ್ದೆ ಕೆಲವರು 2 ವರ್ಷ ಆಮೇಲೆ ಬಂದಿದ್ರು ಕೆಲವರು ರೀಸೆಂಟ್ ಆಗಿ ಕೂಡ ಬಂದಿದ್ದಾರೆ ಸೊ ನಾವೆಲ್ಲ ಸೇರಿ ಇವತ್ತು ಫಸ್ಟ್ ಟೈಮ್ ಮೀಟ್ ಆಗಿದ್ದೀವಿ ಆದ್ರೆ ಈ ತರ ಒಂದು ರೆಸಾರ್ಟ್ ಅಲ್ಲಿ ಎಲ್ಲರೂ ಸೇರಿ ಫಸ್ಟ್ ಟೈಮ್ ಒಂದು ಗ್ಯಾದರಿಂಗ್ ತರ ಮಾಡ್ತಾ ಇದ್ದೀವಿ ಯಾಕಂದ್ರೆ ಊರಿನವರು ಎಲ್ಲ ನಮ್ಮ ಮಂಗಳೂರಿನವರು ಉಡುಪಿಯವರು ಕೂಡ ಇದ್ದಾರೆ ಸೊ ನಮ್ದೊಂದು ಕಾಂಬಿನೇಷನ್ ಆಗಿ ಇವತ್ತು ಫಸ್ಟ್ ಟೈಮ್ ನಾವೊಂದು ಮೀಟಪ್ ತರ ಮಾಡ್ತಾ ಇದ್ದೀವಿ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ ಒಬ್ಬರನ್ನೊಬ್ಬರು ಟೀಸ್ ಮಾಡಿ ಕಾಲ್ ಎಳೆದು ಆತರ ತುಂಬಾ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ ಸ್ಪೋರ್ಟ್ಸ್ ಮನ್ ಸ್ಪಿರಿಟ್ ಅಲ್ಲಿ ಆಟ ಆಡಿದ್ವಿ ಫೈನಲಿ ಈಗ ನಮ್ಮ ಟೀಮ್ ಲಗೋರಿಯಲ್ಲಿ ವಿನ್ ಆಗಿದೆ ನಾವು 10 ಪಾಯಿಂಟ್ಸ್ ಅಂತ ಇಟ್ಟಿದೀವಿ ಸೊ ನಮ್ಮ ಟೀಮ್ಗೆ 10 ಪಾಯಿಂಟ್ಸ್ ಅಪೋಸಿಟ್ ಟೀಮ್ 6 ಪಾಯಿಂಟ್ಸ್ ಸೊ ನಾವು ಈ ಲಗೋರಿಯಲ್ಲಿ ವಿನ್ ಆಗಿದ್ದೀವಿ ಈಗ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತೀವಿ ಆಮೇಲೆ ಸ್ವಲ್ಪ ಕುತ್ಕೊಂಡು ಟೀ ಕುಡ್ಕೊಂಡು ನೆಕ್ಸ್ಟ್ ಯಾವ ಗೇಮ್ ಆಡೋದು ಅಂತ ಡಿಸೈಡ್ ಮಾಡ್ಬೇಕಿದೆ ಸೊ ನೋಡುವ ಯಾವ ಗೇಮ್ ನೆಕ್ಸ್ಟ್ ಆಡೋದು ಅಂತ ಹೇಳಿ ಇದು ನೋಡಿ ನೈಟ್ ಅಲ್ಲಿ ಔಟ್ ಸೈಡ್ ವ್ಯೂ ಹೇಗಿದೆ ಅಂತ ನಾವು ಇಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಿದ್ದಾರೆ ಬಾಕ್ಸ್ ಹಾಗೆ ನಾವು ಲಗೋರಿ ಆಡಿ ಸ್ವಲ್ಪ ರೆಸ್ಟ್ ಆದ್ಮೇಲೆ ಕ್ರಿಕೆಟ್ ಆಡೋದಂತ ಡಿಸೈಡ್ ಮಾಡಿದ್ವಿ ಸೊ ಈಗ ಕ್ರಿಕೆಟ್ ಅಲ್ಲಿ ಕೂಡ ಸೇಮ್ ಟೀಮ್ ಬೇಡ ಅಂತ ಹೇಳಿ ಮತ್ತೆ 2 ಬೇರೆ ಕ್ಯಾಪ್ಟನ್ ಅನ್ನು ಚೂಸ್ ಮಾಡಿ ಬೇರೆ ಟೀಮ್ ಸೆಲೆಕ್ಟ್ ಮಾಡಿದ್ವಿ ಸೊ ಆ ಟೀಮ್ ಪ್ರಕಾರ ಆಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಮ್ಮ ಟೀಮ್ಗೆ ಫಸ್ಟ್ ಫೀಲ್ಡಿಂಗ್ ಸಿಕ್ತು
ನಮ್ಮ ಟೀಮ್ ಫಸ್ಟ್ ಫೀಲ್ಡಿಂಗ್ ಮಾಡಿದ್ದು, ಅವರು 100 ರನ್ ಮಾಡಿದ್ದಾರೆ. ನಾವೀಗ 100 ರನ್ ಚೇಸ್ ಮಾಡಬೇಕು. ಕಷ್ಟ ಇದೆ, ಆದ್ರೂ ನೋಡೋಣ. ನಮ್ಮ ಟೀಮಿನ ಫೀಮೇಲ್ ಬ್ಯಾಟ್ಸ್ಮನ್ ಹೋಗಿದ್ದಾರೆ. ಈಗ ನಮ್ಮ ಟೀಮಿಂದ ಇಬ್ಬರು ಹೋದವರು, ಒಬ್ಬರದು ಕಾರ್ ಫ್ರಾಕ್ಚರ್, ಒಬ್ಬರದು ಕೈ ಫ್ರಾಕ್ಚರ್. ಅಲ್ಲಿ ನೋಡಿ, ನಾವಂತೂ ಫುಲ್ ಫನ್ ಎಂಜಾಯ್ಮೆಂಟ್ ಮೋಡಲ್ಲೇ ಇದ್ವಿ. ಜಾಸ್ತಿ ರೆಕಾರ್ಡ್ ಮಾಡಕ್ಕೂ ಆಗ್ಲಿಲ್ಲ, ಯಾಕಂದ್ರೆ ನಾವು ಒಂದ್ ಕಡೆ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಪ್ರತಿ ಸತಿ ಮೊಬೈಲ್ ತಗೊಳ್ಳಕ್ಕೂ ನೆನಪು ಕೂಡ ಆಗಲ್ಲ. ಹಾಗೆ ಸ್ವಲ್ಪ ವ್ಲಾಗ್ಸ್ ಅಲ್ಲಿ ಇಲ್ಲಿ ಮಿಸ್ ಆಗಿದೆ. ಕಂಪ್ಲೀಟ್ ಆಗಿ ಎಲ್ಲಾನು ರೆಕಾರ್ಡ್ ಮಾಡಕ್ ಆಗಿಲ್ಲ. ಬಟ್ 100 ರನ್ ನಮ್ಮ ಟೀಮ್ ಕೈಯಲ್ಲಿ ಚೇಸ್ ಮಾಡಕ್ ಆಗಿಲ್ಲ. ಸೊ ಆಪೋಸಿಟ್ ಟೀಮ್ ವಿನ್ ಆಯ್ತು. ಹಾಗೆ ಇನ್ನೊಂದು ಕ್ರಿಕೆಟ್ ಮ್ಯಾಚ್ ಕೂಡ ಆಡಿದ್ವಿ. ಒಂದರಲ್ಲಿ ಅವರು ವಿನ್ ಆಗಿದ್ರು. ಸೊ ನಮ್ಗೆ ಈ ಸತಿ ವಿನ್ ಆಗ್ಬೇಕು ಅಂತಾನೆ ಛಲ ಇಟ್ಕೊಂಡು ನಾವು ಇನ್ನೊಂದು ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ನಾವು ಫಸ್ಟ್ ಬ್ಯಾಟಿಂಗ್ ತಗೊಂಡು ನಾವು ಅವರಿಗೆ 72 ರನ್ ಚೇಸ್ ಕೊಟ್ವಿ. ಆಮೇಲೆ ಅವರಿಗೆ ಕೂಡ ಆ 72 ರನ್ ಚೇಸ್ ಮಾಡಕ್ ಆಗಿಲ್ಲ. ಸೊ 1 ಈಚ್ ಆಯ್ತು. ಅವರೊಂದು ಮ್ಯಾಚ್ ವಿನ್ ಆದ್ರು, ನಾವೊಂದು ಮ್ಯಾಚ್ ವಿನ್ ಆದ್ವಿ. ನಮ್ ಕ್ರಿಕೆಟ್ ಆಟ ಮುಗಿತಾ ಬಂತು. ನನ್ನ ಹಸ್ಬೆಂಡ್ ಕೂಡ ಕಾಲ್ ಮಾಡಿದ್ರು, ನಾನೊಂದು 10 ಮಿನಿಟ್ಸ್ ಅಲ್ಲಿ ಈಗ ರೀಚ್ ಆಗ್ತೀನಿ ಅಂತ. ಸೊ ಅವ್ರಿಗಾಗಿ ವೇಟಿಂಗ್. ಅವರಿಗೆ ಡ್ಯೂಟಿ ಇದ್ದಿದ್ದರಿಂದ ಅವರಿಗೆ ಬೆಳಿಗ್ಗೆ ಬರಕ್ ಆಗ್ಲಿಲ್ಲ. ಈಗ ನೈಟ್ ನಮ್ಮನ್ ಬಂದು ಜಾಯ್ನ್ ಆಗ್ತಾರಂತ ಹೇಳಿದ್ದಾರೆ. ಅವ್ರಿಗೋಸ್ಕರ ಕೂಡ ವೇಟ್ ಮಾಡೋಣ. ಹಾಗೆ ಇಂಡೋರ್ ಗೇಮ್ಸ್ ಕೂಡ ಪ್ರಿಪೇರ್ ಮಾಡ್ತಾ ಇರೋಣ ಒಟ್ಟೊಟ್ಟಿಗೆ. A few minutes later. ಈಗ ನನ್ನ ಗಂಡಂದು ಫ್ರೆಂಡ್ ಬಂದ್ರು. ಏ ಗಂಡ ಇಲ್ಯಾ? ಏ ವ್ಲಾಗ್ ಯಾ ಮೆಗ್ದಿಗೆ ಲೊಕೇಶನ್ ಹುಡುಕ್ಲಿಕ್ಕೆ ಇಷ್ಟು ಹೊತ್ತು ಮಾಡಿ ಬಂದ್ರು. ಆಮೇಲೆ ಕ್ರಿಕೆಟ್ ಆಡಿ ಆದ್ಮೇಲೆ ನಮ್ಮ ಟೀಮ್ ಅಲ್ಲಿ ಸಂಜನಾ ಹಾಗೂ ಶ್ರುತಿ ಅಂತ ಹೇಳಿ ಅವರು ಇಂಡೋರ್ ಗೇಮ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಒಂದು ಪೇಪರ್ ಅಲ್ಲಿ ಫುಲ್ 10-15 ಗೇಮ್ಸ್ ಇಟ್ಕೊಂಡು ಬಂದಿದ್ರು. ಸೊ ನಾವೆಲ್ಲರನ್ನು ಕಲೆಕ್ಟ್ ಮಾಡಿ ಅಲ್ಲಿ ಒಂದು ಇಂಡೋರ್ ಗೇಮ್ಸ್ ಅಂತ ಹೇಳಿ ಒಂದು ರೂಮ್ ಇತ್ತು. ಸೊ ಅಲ್ಲಿ ಕರ್ಕೊಂಡು ಹೋಗಿ ಇಂಡೋರ್ ಗೇಮ್ಸ್ ಅನ್ನ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವೈಫ್ಗೋಸ್ಕರ ಡೆಡಿಕೇಟ್ ಮಂತ್ ಬಂದ್ರಿ. ಮ್ಯೂಸಿಕ್ ಜಮಾಲ್ ಜಮಾಲ್ ಜಮಾಲು ಜಮಾಲು ಬನ್ನಿ ಬನ್ನಿ ಜನರೇ, ಬನ್ನಿ ಜನರೇ, ಬನ್ನಿ ಬನ್ನಿ. ನಿಮಗೆ 29 ಪ್ರೈಸ್ ಮಾತಾಡಲಿ. ಚಿಪ್ಸ್ ಒಂದು ಚಾಯ್ ತಗೊಂಡು ಲೇಟ್ ಆಗ್ತದೆ ಬೇಕಾ? ಅವೇನ ಕನ್ನಡ ಬಂದ ಕನ್ನಡ ಬನ್ನಿಯಾ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿ. ಏನ್ ಮಾಡಿಸ್ತಾರಂತೆ? ಕನ್ನಡ ಕನ್ನಡ ಹಂಚಿ ಗೇಮ್ ಡೆಮಾನ್ಸ್ಟ್ರೇಷನ್. ಸಮಂತ, ಈ ಗೇಮ್ದ ಬಗ್ಗೆ ನಿನ್ನ ಅಭಿಪ್ರಾಯ? ಗೇಮ್ ಎಡ್ಡುಂಡು ಎಂಚಾಪುಂಡು ತೂಕ ಅರ್ಥ ಆಡೋದಕ್ಕೆ ಬಣ್ಣ ಅರ್ಥ ಆಡೋದು ಗೇಮ್ದ ರೂಲ್ಸ್. ಓಕೆ ಓಕೆ. ನಮ್ಮ ಅಕ್ಷಯ್ ಬದರ್ ಗೇಮ್ದ ಬಗ್ಗೆ ಅಭಿಪ್ರಾಯ ಬನ್ನಿ. ಗೇಮ್ದ ಬಗ್ಗೆ ಅಭಿಪ್ರಾಯ. ಟಫ್ ಗೇಮ್. ಬಾಲ್ ತಗೊಂಡು ಎಂಚ ಈರ್ ವಿನ್ ಆವಲಿಯಾ?
ಮತ್ತೆ ಎಂತ ವಿನ್ನಿಂಗ್ ಇಂಪಾರ್ಟೆಂಟ್ ಪಾರ್ಟಿಸಿಪೆಂಟ್ ಹೌದು ಸಪೋರ್ಟ್ ಸೊ ಇಂಡೋರ್ ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಇಂಡೋರ್ ಗೇಮ್ಸ್ ಆಗ್ತಾ ಇದೆ. ಇಂಡೋರ್ ಗೇಮ್ಸ್ ಕೂಡ ತುಂಬಾ ಫನ್ ಗೇಮ್ಸ್ ಇದೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋ ಹಾಗಿದೆ. ಗರ್ಲ್ಸ್ ಬಾಯ್ಸ್ ಎಲ್ಲರೂ ಒಟ್ಟಿಗೆ ಸೇರಿ ಪಾರ್ಟಿಸಿಪೇಟ್ ಮಾಡೋಂಥ ಗೇಮ್ಸ್ ಕೂಡ ಫನ್ ಗೇಮ್ಸ್. ಈ ಗೇಮ್ಸ್ ಕೂಡ ತುಂಬಾ ಎಂಜಾಯ್ ಮಾಡ್ತಿದ್ದೀವಿ 1 by 1. ಏನು ಔಟ್ ಆಯ್ನಿರಿ ಔಟಾ ಒಳ್ಳೆ ಔಟ್ ಅದು ಒಳ್ಳೆ ಔಟಾ ಶಬಾಷ್. ಔಟ್ ಸುಜಿತ್ ಔಟ್. ಸತೀಶ್ ಅದಕ್ಕೆ ಒಂದು ಚೂರು ಬಿಡ. ಅವತ್ತ ರಂಜಿತ ಏನು ಔಟ್ ಆಯ್ನಿರಿ ಮೋನ ಉಂಟು. ಔಟ್ ಏ ಅಂಪೈರ್ ಪಲ್ಲೆ ಏನ ಔಟ್ ಅಲ್ಲ ಅಂಪೈರ್ ಔಟ್ ಬಂದಿರಿ. ಕೇಳಿ ನಾನು ಮಾಡಲಿಲ್ಲ. ಜವಾನ್ ರಂಜಿತ್ ಔಟ್ ಸಾಂಗ್ಸ್ ಹಾಕಿದ್ರೆ ಕಾಪಿರೈಟ್ ಬರ್ತದೆ. ಪ್ಲೀಸ್ ಸಾಂಗ್ ಅನ್ಸೋದು ನಾವೆಲ್ಲ ಸುಹಾಸ್ ಬೈ ಸಾಂಗ್ ಆಫ್ ಮಾಡ್ಕೋರ ಅವ ಅಲ್ಲಿ ಯೂಟ್ಯೂಬ್ ಪಾಡೋಲ್ಲ ಕಾಪಿರೈಟ್ ಬರ್ಕೊಂಡು ರೈಟ್ ಸಾಂಗ್ ಪೂರ ಬರ್ತದ.
ಸಂಪತ್